ಏನು ಸಮಾಚಾರ. ಸೊ ಅಲ್ಲ ಓಕೆ, ಬೇಸಿಕ್ ಕಾಂಟೆಕ್ಸ್ಟ್ ಕೊಟ್ಬಿಡ್ತೀನಿ. ಯೂಶಲ್ ಆಗಿ ಬೇರೆ ಇಂಟರ್ವ್ಯೂಸ್ ಅಲ್ಲಿ ತುಂಬಾ ಫಾರ್ಮಲ್ ಆಗಿ ಏನೋ ಟೆಕ್ನಿಕಲ್ ಆಗಿ ಹೆಂಗ್ ಅಪ್ರೋಚ್ ಮಾಡಿದ್ವಿ ಫಿಲಮು ಅದು ಇದು ಅಂತೆಲ್ಲ ಮಾತಾಡ್ತೀವಿ. ಸೊ ಇದರಲ್ಲಿ ಇಟ್ ಶುಡ್ ಬಿ ಮೋರ್ ಲೈಕ್ ಸುಮ್ಮನೆ ಇಬ್ರು ಫ್ರೆಂಡ್ಸ್ ಕುತ್ಕೊಂಡು ಮಾತಾಡ್ತಾ ಇರೋದು ಥರ ಅಷ್ಟೇ. ನಾನು ಹಿಂಗೆ ಮಾತಾಡೋದು ಫ್ರೆಂಡ್ಸ್ ಜೊತೆ. ಆಕರ್ಷ್ ಹೆಂಗ್ ಮೀಟ್ ಮಾಡಿದ್ದೆ ನೀನು? ಆಕಾಶ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಓ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಂದು ಯೂಟ್ಯೂಬ್ ಚಾನಲ್ ಹೇಳ್ಬೋದಾದ್ರೆ ಅಂದ್ರೆ ಇಟ್ ವಾಸ್ ವೆರಿ ನೈಸ್. ನಂಗೆ ಆಕ್ಚುಲಿ ಇಷ್ಟ ಆಗಿತ್ತು. ವಾಟರ್ ಬಾಟಲ್ ಅಂತ ಯೂಟ್ಯೂಬ್ ಚಾನಲ್. ಅಂಡ್ ಇನ್ಫ್ಯಾಕ್ಟ್ ನಾನು ಇವತ್ವರೆಗೂ ಆಕಾಶ್ ನಂಬರ್ನ ಆಕಾಶ್ ವಾಟರ್ ಬಾಟಲ್ ಕರೆಕ್ಟ್ ಆಗಿದೆ ಬಿಡು. ಆಗ್ಲೂ ಆಕಾಶ್ ವಾಸ್ ದಿಸ್ ಏನಂತ ಫುಲ್ ಸೈಲೆಂಟ್ ಆಗಿ ಸೇಮ್ ಸೈಲೆಂಟ್ ಪರ್ಸನ್. ಆಕಾಶ್ ಮಾತಾಡ್ತಿದ್ರೆ ನಾವು ಒಂದು ಮೈಕ್ ಇಟ್ಟು ನಾವು ಇಯರ್ಫೋನ್ ಹೇಳೋ ಏನಾದ್ರು ಹೇಳಪ್ಪ ಕೇಳಿಸಲ್ಲ. ಇಲ್ಲ ನಾನು ಅನ್ಕೊಂಡಿದ್ದೆ ಈಗ ನಾನು ಯಾರನ್ನಾರು ಮಾತಾಡ್ಸಿದ್ರೆ ಅವ್ರನ್ನು ನನ್ನ ಜೊತೆ ಮಾತಾಡ್ಸೋ ಹಂಗೆ ನಾನು ಮಾಡ್ಕೊಂಡ್ಬಿಡ್ತೀನಿ. ಆಕಾಶ್ ವಾಸ್ ನಾಟ್ ದಟ್ ಪರ್ಸನ್. ಬಡ್ಕೋತಿದ್ರೆ ಆಕಾಶ್ ಯಾರೋ ಹಿರಿಯ ನಾಗರಿಕ ತರ ಫೀಲ್ ಕೊಡ್ತಿರ್ತಾನೆ. ಇದು ಫ್ಯಾಮಿಲಿ ಡ್ರಾಮಲ್ಲಿ ನಿಂಗೆ ಫಸ್ಟ್ ಇದು ಆಡಿಷನ್ ದಿವಸ ನೆನಪಿದ್ಯಾ? ಫ್ಯಾಮಿಲಿ ಡ್ರಾಮಾಗೆ ಆಕ್ಚುಲಿ ಆಕಾಶ್ ನನ್ನ ಆಡಿಷನ್ ಮಾಡಿಲ್ಲ. ಅಂದ್ರೆ ನಾನು 2-3 ಫಿಲಮ್ ಸೊ ನಾನು ಆಡಿಷನ್ ಕೊಡದೆ ನೀ ಕಾಲ್ ಮಾಡಿದೆ, ಆಕಾಶ್ ಕಾಲ್ ಮಾಡಿ ಈ ಟೋಲ್ಡ್ ಕಮ್ ಅಂಡ್ ಮೀಟ್ ಒನ್ಸ್. ಸುಮ್ಮನೆ ಒಂದು ಸಿನಿಮಾ ಈ ಥರ ಹಿಂಗೆ ಪ್ಲಾನ್ ಮಾಡಿದೆ ಆ್ಯಂಡ್ ಐ ವಾಂಟ್ ಯು ಟು ಡೂ ಅ ರೋಲ್ ಅಂತ ಹೇಳಿದ್ದು. ಅಂದರೆ ನಾನು ಐ ವಿಲ್ ಟೆಲ್ ಯು ದ ಸ್ಟೋರಿ. ನನಗೆ ನೀವು ಆಡಿಷನ್ ಮಾಡೋದು ಬೇಡ, ನನ್ಗನ್ಸುತ್ತೆ ಯು ಫಿಟ್ ಟು ದಿಸ್ ರೋಲ್. ಆ್ಯಂಡ್ ಎಲ್ಲೋ ಒಂದು ಕಡೆ ನನ್ನ ಸ್ಟೋರಿ ಬರಿಬೇಕಾದ್ರೂ ಸೆಕೆಂಡ್ ಹಾಫಲ್ಲಿ ಸಮ್ವೇರ್ ನನ್ನ ತಲೆಯಲ್ಲಿ ಇದು ನನ್ನನ್ನೇ ಪ್ಲೇ ಮಾಡ್ತಿರೋ ಥರನೇ ಯೋಚನೆ ಮಾಡಿ ಬರ್ದಿದ್ದೀನಿ ಅಂತಂದರು. ಆ್ಯಂಡ್ ಐ ಟೆಲ್ ಯು ಇಟ್ಸ್ ಅ ವೆರಿ ಹ್ಯೂಜ್ ಕಾಂಪ್ಲಿಮೆಂಟ್. ಓಕೆ, ಐ ಡೋಂಟ್ ಗೆಟಿಂಗ್ ಎಮೋಷನಲ್. ಓ ಗಾಡ್, ಅದು ತುಂಬ ಹ್ಯೂಜ್ ಕಾಂಪ್ಲಿಮೆಂಟ್ ಅಲ್ಲ ಫಾರ್ ಎನಿ ಆ್ಯಕ್ಟರ್. ಅಂದ್ರೆ ಏನೋ ಒಬ್ರು ಡೈರೆಕ್ಟರ್ ವಿಷನ್ ಅಲ್ಲಿ ನಾನು ಇದ್ದೆ ಅಂತ ಅನ್ಸೋದೇ ದೊಡ್ಡ ವಿಷಯ ನನಗೆ. ಹಂಗಾಗಿ ನಾನು ಶ್ರುತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಡೇ ಆಫ್ ಶೂಟ್ ಯಾವ್ದಿತ್ತು ನಿಮಗೆ? ತುಂಬಾ ಕಷ್ಟ ಹೇಳೋದು. ಎವ್ರಿ ಡೇ ಇಸ್ ಬೆಸ್ಟ್ ಡೇ. ನಾನು ಆ ಥರ ಪರ್ಸನ್ನು. ಒಂದು ಬಸ್ಸಲ್ಲಿ ಶೂಟ್ ಮಾಡಿದ್ವಿ, ಸ್ವಲ್ಪ ಎಮೋಷ್ನಲ್ ಸೀನ್ ಅದು. ನನ್ನ ಅಭಯ್ ಮಧ್ಯೆ, ಶ್ರುತಿ ಆ್ಯಂಡ್ ಅಭಯ್ ಮಧ್ಯೆ ಆಗೋ ಒಂದು ಎಮೋಷ್ನಲ್ ಪಾಯಿಂಟು. ಆ ಸೀನ್ಗೆ ಎಸ್ಪೆಷಲಿ ನಾನು ಬ್ರೇಕಪ್ ಸಾಂಗ್ಸು ಇದೆಲ್ಲ ಕೇಳ್ಕೊಂಡು ಒಂಥರ ಅದೇ ಝೋನಲ್ಲಿ ಇದ್ದೆ ಇಡೀ ದಿನ. ಆ್ಯಂಡ್ ನಾವು ಸಂಜೆ ಅದನ್ನು ಶೂಟ್ ಮಾಡಿದ್ವಿ. ಲೈಟಿಂಗು ಅದು ಇದೆಲ್ಲ ಸೂಪರ್ ಆಗಿತ್ತು. ಆ್ಯಂಡ್ ಆ ಡೇ ಇಟ್ ವಾಸ್ ಒಂಥರ ನನಗೂ ಈ ಥರ ಎಲ್ಲ ನಾನು ಆ್ಯಕ್ಟ್ ಮಾಡ್ಬೋದು, ನನ್ನ ಪೊಟೆನ್ಷಿಯಲ್ ಹಿಂಗೂ ಇದೆ ಅಂತ ಗೊತ್ತಾಗಿದ್ದ ದಿನ ಅದು. ಅದೊಂದು ಸ್ಪೆಷಲ್ಲು. ಆ್ಯಂಡ್ ನನಗೆ ಮಾಂಟೇಜಸ್ ಶೂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಮಾಂಟೇಜಸ್ ಇರುತ್ತೆ ಗೊತ್ತಾ, ಹೀರೋ ಹೀರೋಯಿನ್ ಮಧ್ಯೆ ಸಿನಿಮಾದಲ್ಲೆಲ್ಲ. ಅಂದ್ರೆ ನಮಗೆ ಗೊತ್ತಿಲ್ಲದೆ ವಿಲ್ ಬಿ ಬ್ಲಶಿಂಗ್ ಗೊತ್ತಾ. ಅವ್ರಿಬ್ರು ಹಿಂಗೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು, ಏನೋ ಶಾಪಿಂಗ್ ಮಾಡೋದು, ಅವ್ನು ಕೀಟ್ಲೆ ಮಾಡೋದು, ಅವಳು ರೇಗ್ಸೋದು, ನಗ್ಸೋದು ಗೊತ್ತಾ. ಏನೋ ನಾವೇ ಇದೀವೇನೋ ಅಂತ ಅನ್ಸುತ್ತೆ ಅಲ್ಲ ಆ ಸಾಂಗಲ್ಲೆಲ್ಲ ಹಾಗೆ. ಸೊ ಇದರಲ್ಲೂ ನಂದು ಇದು ಒಂದು ಕೆಲವು ಮಾಂಟೇಜಸ್ ಶೂಟ್ ಮಾಡಿದ್ವಿ. ನನ್ಗೊಂಥರ ಮಜಾ. ಲೈಕ್ ನಿಮ್ಗೆ ಕ್ಯಾಮ್ರಾ ಎಲ್ಲಿರುತ್ತೆ ಅಂತ ಗೊತ್ತಿರಬಾರ್ದು, ನೀವು ಪಾಡಿಗೆ ನೀವು ಇರಬೇಕು ಅಂತ ಹೇಳ್ತಾರಲ್ಲ. ಆ ಒಂದಿನ ಮಾಂಟೇಜಸ್ ಶೂಟ್ ಮಾಡ್ಬೇಕಾದ್ರೆ ಐ ವಾಸ್ ಫೀಲಿಂಗ್ ಲೈಕ್ ಐ ಆಮ್ ಅ ಹೀರೋಯಿನ್ ಅಂಡ್ ಐ ಆಮ್ ಗೋಯಿಂಗ್ ವಿತ್ ಮೈ ಬಾಯ್ ಫ್ರೆಂಡ್, ಮೈ ಹೀರೋ. ಒಂಥರ ಎಂಜಾಯ್ ಮಾಡ್ತಿದ್ದೆ. ಎಸ್ಪೆಷಲಿ ಶಾಪಿಂಗ್ ಸೀನ್ ಇದೆ, ನನ್ಗೆ ಇಷ್ಟ ಆಗ್ಲೇಬೇಕದು. ವರ್ಸ್ಟ್ ಡೇ ಆಫ್ ಶೂಟ್ ಯಾವುದು ಅಂತ ಅನ್ಸ್ತು? ಸಖತ್ ಬೇಜಾರಾಗಿದ್ದು, ಅಯ್ಯೋ ಈ ಸೀನ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಅನ್ಕೊಂಡಿದ್ದು, ಅಥವಾ ನಾವು ಒಂದ್ ದಿವಸ ಕರೀದೆ ಶೂಟ್ಗೆ ಬೇಜಾರಾಗಿತ್ತಲ್ವಾ? ನಂಗೆ ಮರ್ತೋಗಿತ್ತೆ. ನನ್ನ ಲಾಸ್ಟ್ ಡೇ ಶೂಟ್ ಮುಗ್ದಾಗ್ಲೂ ಐ ವಾಸ್ ಟೆಲಿಂಗ್, ಸಿನಿಮಾದ ಲಾಸ್ಟ್ ಡೇ ಶೂಟ್ ಯಾವತ್ತಿದೆ ಅವತ್ತು ನನ್ ಕರೀರಿ, ನನ್ನ ಪೋರ್ಷನ್ ಇಲ್ಲ ಅಂದ್ರೂ ಐ ವಾಂಟ್ ಟು ಕಮ್, ನಾನು ಎಲ್ಲರ ಜೊತೆ ಫೋಟೋ ತಗೋಬೇಕು ಅಂತೆಲ್ಲ ಕೇಳಿದ್ದೆ. ಆಮೇಲೆ ನನಗೇನು ಗೊತ್ತಿರಲಿಲ್ಲ ಸ್ಕೆಡ್ಯೂಲ್ ಹೇಗಿದೆ, ಸಿನಿಮಾದ ಪ್ಲಾನ್ ಎಲ್ಲ ಹೇಗಿದೆ ಅಂತ. ಬಟ್ ನಾನು ಕ್ಲಿಯರ್ಲಿ ಹೇಳಿದೆ, ನಾನು ಆಕಾಶ್ಗೂ ಹೇಳಿದ್ದೆ, ಎಲ್ಲರಿಗೂ ಹೇಳಿದೆ. ಯಾರ್ಯಾರು ಹೇಳಿದೆ ನಾನು ಮರ್ತೋಗಿದೆ ನನಗೆ. ಆಮೇಲೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ ಶೂಟಿಂಗ್ ಕಂಪ್ಲೀಟೆಡ್ ಅಲ್ಲ, ಏನೋ ಒಂದು ವ್ರಾಪ್ ಸಮಥಿಂಗ್ ಏನೋ ಟೆಕ್ಸ್ಟ್ ಇದೆಯಲ್ಲ ಫೋಟೋಲಿ, ಶೂಟಿಂಗ್ ಕಂಪ್ಲೀಟೆಡ್ ಅಂತ. ಆ ಫೋಟೋ ನೋಡ್ದೆ ನಾನು ಅವಾಗ ಹತ್ತಿದ್ದೆ ಮನೆ ನೋಡ್ಬಿಟ್ಟು, ಸೀರಿಯಸ್ಲಿ. ಬಿಕಾಸ್ ನಾನು ವೇಟ್ ಮಾಡ್ತಿದ್ದೆ ಆ ದಿನಕ್ಕೆ. ಅದೊಂದು ಸೆಟ್ಟಲ್ಲಿ ಫೋಟೋ ತಗೋಬೇಕಿತ್ತು ನಾನು. ಈಗ ಡಬ್ಬಿಂಗ್ ಸ್ಟುಡಿಯೋಗೆ ಬಂದಾಗ್ಲೂ ಫೋಟೋ ತಗೋಬಹುದು, ಬಟ್ ಆ ಸೆಟ್ ವೈಬ್ ಬೇಕಿತ್ತು ನನಗೆ. ಸೊ ನನಗೆ ಬ್ಯಾಡ್ಲಿ ಐ ವಾಂಟೆಡ್ ಟು ಬಿ ಇನ್ ದ ಪಿಕ್ಚರ್. ಅಲ್ಲಿ ನೋಡಿದ್ರೆ ಆ ಫೋಟೋ ಪೋಸ್ಟ್ ಮಾಡಿದ್ದಾರೆ, ಎಲ್ಲರೂ ಇದ್ದಾರೆ, ನಾನು ಒಬ್ಳೆ ಇಲ್ಲ ಅಂತ ಫೀಲಿಂಗ್ ನನಗೆ. ಆ್ಯಂಡ್ ನಾನು ಈ ಥರದ್ದೆಲ್ಲ ಮಿಸ್ಸೇ ಮಾಡಲ್ಲ ಎಲ್ಲೇ ಇದ್ರೂ. ಅವಾಗ ನಂಗೆ ಸಿಕ್ಕಾಬಿಡೆ ಬೇಜಾರಾಯಿತು. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಡಬ್ಬಿಂಗಿಗೆ ಕರೆದಿದ್ರು.
ಸ್ಟುಡಿಯೋಗೆ ಹಿಂಗೆ ಬಂದೆ, ಯಾರ ಮುಖ ನೋಡಿದ್ರು ಸಿಟ್ಟು ಬರ್ತಾ ಇದೆ ನನಗೆ. ಮಕ್ಳು ಒಬ್ಬೊಬ್ರು ಫೋನ್ ಮಾಡ್ಲಿಲ್ವಲ್ಲ ನನಗೆ, ಅಷ್ಟೇ ಹೇಳಿದೀನಿ ನಾನು ಇರಬೇಕು ಲಾಸ್ಟ್ ಡೇ ಅಂತ. ಅಭಯ್ಗೆ ಹೆಂಗೆ ಅಂದರೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದೆ, ನನಗೆ ಗೊತ್ತಿಲ್ಲದೇನೆ. ಇಟ್ಸ್ ಓಕೆ ಅಭಯ್, ಲೈಕ್ ಐ ಆ್ಯಕ್ಚುಲಿ ವಾಂಟೆಡ್ ಟು ಬಿ ಇನ್ ದಟ್ ಫೋಟೋ ಬಟ್ ದಟ್ಸ್ ಓಕೆ ಅಂತ. ಆಮೇಲೆ ಆಕರ್ಷ್ಗೂ ಹಿಂಗಂದೆ. ಫಸ್ಟ್ ಆಫ್ ಆಲ್ ಆಕರ್ಷ್ ಇಸ್ ದಿಸ್ ಏನಂತಾರೆ ಸ್ಟ್ರೇಟ್ ಫೇಸ್ ಪರ್ಸನ್ ಆರ್ ಸ್ಮೈಲಿಂಗ್ ಇರುತ್ತೆ. ಒಂದು ಸೀರಿಯಸ್ ಆಗಿ ಏನಾರು ಹೇಳ್ತಿದ್ರು ಸ್ಮೈಲ್ ಮಾಡ್ಕೊಂಡು ಹೇಳ್ತಿದ್ದಾರೆ ಅನ್ಸುತ್ತೆ. ಆಮೇಲೆ ಯಾಕೆ ನಾನು ಕರೀಲ ಅಂದರೆ ಹೇ ಆ ಥರ ಏನಲ್ಲ, ನಾನು ಯಾರು ಅಂದಾಗ ಐಮ್ ಕ್ರೈಯಿಂಗ್, ಲಾಫಿಂಗ್. ಫಾರ್ಚುನೇಟ್ಲಿ ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿದ್ವಿ. ಅವಾಗ ಅಂದ್ರೆ ಏನೋ ದೇವ್ರು ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು, ಪಾಪ ಈ ಮಗುಗ್ ಬೇಜಾರಾಗಿದೆ, ಇನ್ನೊಂದೆರಡು ದಿನ ಶೂಟಿಂಗ್ ಇಡೋಣ ಪ್ರಮೋಷನಲ್ ಸಾಂಗ್ ಅಂತ ಎಲ್ರದ ಫೋಟೋ ತಗೊಂಡೆ. ಎಲ್ರು ನೋಡಿದೆ ಒಂದ್ಸತಿ ಸೆಟ್ ಅಲ್ಲಿ. ಅಂದ್ರೆ ನನ್ಗೆ ಸಿಂಧು ಮ್ಯಾಮ್, ರೇಖಾ ಮ್ಯಾಮ್, ಪೂರ್ಣ ಚಂದ್ರಣ್ಣ ಅವ್ರ ಜೊತೆ ಎಲ್ಲ ಸೀನ್ ಶಾರ್ಟ್ ಇಲ್ವಲ್ಲ, ನಾನು ಅವ್ರನ್ನೆಲ್ಲ ನೋಡಿರ್ಲಿಲ್ಲ ಸೆಟ್ ಅಲ್ಲಿ ಹೇಗಿರ್ತಾರೆ ಏನು ಎತ್ತ ಅಂತ. ಅದ್ ನೋಡೋ ಹಂಗಾಯ್ತು. ಸಾಂಗ್ ಸೂಪರ್ ಆಗಿ ಶೂಟ್ ಆಯ್ತು. ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ಸ್ತಾ ಡ್ಯಾನ್ಸು? ನೀನ್ ಯಾವಾಗ ನನ್ನ ಯಾವಾಗಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ ನೀವು? ಹೆಂಗ್ ಕೇಳಬಿಟ್ಟೆ. ಟ್ರೈಲರ್ ರಿಲೀಸ್ ಆಗಿದ್ದ ದಿವಸ ಹೆಂಗ್ ಅನ್ಸ್ತಾ ನಿನಗೆ? ನಂಗೆ ಗೊತ್ತಿರ್ಲಿಲ್ಲ 7 o'clock ಎಕ್ಸಾಕ್ಟ್ಲಿ ರಿಲೀಸ್ ಅಂತ. ಬೆಳಗ್ಗೆ ಎದ್ದೆ ಅಂಡ್ ವಾಟ್ಸಪ್ ಅಲ್ಲಿ ನನ್ಗೆ 2-3 ಜನ ಫ್ರೆಂಡ್ಸ್ ಮೆಸೇಜ್ ಹಾಕಿದ್ದಾರೆ, ಸೂಪರ್ ಟ್ರೈಲರ್ ಹಂಗೆ ಅಂತ. ಆಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಕೆಲವರೆಲ್ಲ ನನ್ನ ಟ್ಯಾಗ್ ಮಾಡಿ ಇದೆಲ್ಲ ಮಾಡಿದ್ದಾರೆ, ಸ್ಕ್ರೀನ್ ಶಾಟ್ ಎಲ್ಲ ತಗೊಂಡು ನಾನು ಟ್ರೈಲರ್ ಇರೋದು. ಅಲ್ಲಿಗೆ ನಾನು ಅಲ್ಲಿ ನೋಡಿದ್ದು ನನ್ನ ಫಸ್ಟ್ ಟ್ರೈಲರ್, ಅಲ್ಲಿ ಈ ಸ್ಕ್ರೀನ್ ಶಾಟ್ಸ್ ಅಲ್ಲಿ ನೋಡಿದ್ದೆ. ಆಮೇಲೆ ವಾಟ್ ಟ್ರೈಲರ್ ರಿಲೀಸ್ ಎಷ್ಟೊತ್ತಾಗಿದೆ? 7 ಗಂಟೆಗೆ ಆಗೋಗಿದ್ಯಾ? ನಾನು ಎದ್ದಾಗ ಐ ಗೆಸ್ ಇಟ್ ವಾಸ್ 9 o'clock or 8:30 ಅಂತ. ನಾನು 1.5 hour 2 hours ಆಗಿದೆ ಅಷ್ಟೇ. ಬೆಡ್ ಮೇಲೆ ಹಿಂಗೆ ಮಲ್ಕೊಂಡು ನಾನು ಹಿಂಗೆ ಟ್ರೈಲರ್ ನೋಡಿದ್ದೀನಿ. ಇನ್ನೂ ಒಂಥರ ಅಂದರೆ ಕನ್ಸು ಅನ್ನಿಸ್ತಾ ಇದೆ, ಗೊತ್ತಾ ನನಗೆ. ನಾನು ಇದನ್ನು ಹೇಳ್ತಿರ್ಬೇಕಾದ್ರೆ ಒಳ್ಳೆ ಕನ್ಸ, ಟ್ರೈಲರ್ ರಿಲೀಸ್ ಆಯ್ತಾ, ಪ್ರೊಫೆಷನಲ್ ಸಾಂಗ್ ಶೂಟ್ ಮಾಡೋದು ಅನ್ನೋ ಥರ. ಐ ಗೆಸ್ ಅಭಯ್ ಕೂಡ ಒಂಥರ ಫುಲ್ ಇನ್ವಾಲ್ವ್ ಆಗ್ಬಿಡೋದು, ಮಾತೇ ಆಡಲ್ಲ ಸೀನ್ ಇದ್ದಾಗ. ಶಾರ್ಟ್ ಮುಂದೆ ಸೈಲೆಂಟ್ ಆಗಿ ಕೂತಿರೋದು, ಶಾರ್ಟ್ ಬಂದಾಗ ರೆಡಿಯಾಗಿ ಹೋಗಿ. ಈಸ್ ನಾಟ್ ದಟ್ ಪರ್ಸನ್. ಸಮ್ವೇರ್ ನನಗೆ ಅಭಯ್ಗೆ ಅದೊಂದು ಕಾಮನ್ ಪಾಯಿಂಟ್ ಇದೆ ಅಂತ ಅನ್ಸುತ್ತೆ ನನಗೆ. ಫುಲ್ ಚಿಲ್ಡ್ ಆಗಿರ್ತಾರೆ ಅಭಯ್. ಶಾರ್ಟಿಗೆ ಮುಂಚೆ ಏನೇನೋ ಓಡಾಡಿ ಯಾರ ಜೊತೆ ಕಾಲಲ್ಲೆಲ್ಲ ಮಾತಾಡ್ತಾ ಇರ್ತಾನೆ. ರೆಡಿನಾ ಅಂದಾಗ ಇಲ್ಲಿ ಬೇ ರೆಡಿ. ದೆನ್ ಇಮಿಡಿಯೇಟ್ಲಿ ಹಿಸ್ ದಟ್ ಕ್ಯಾರೆಕ್ಟರ್ ಅಭಯ್, ಅದು ಈಸ್ ಡೂಯಿಂಗ್ ಆಲ್ ದಿಸ್ ಆಕ್ಟಿಂಗ್ ಲೈಕ್ ನೈಸ್, ಸಂಬಡಿ ವರ್ಕ್ಸ್ ಲೈಕ್ ಮೀ ಅಂತ ಅನ್ಸುತ್ತೆ. ಗೊತ್ತಾ, ನನ್ಗನ್ಸುತ್ತೆ ಅಭಯ್ಗೂ ನನಗೂ ಅದೊಂದು ಕಾಮನ್ ಪಾಯಿಂಟ್ ಅಂತ. ಆಕರ್ಷ್ ಅಲ್ಲಿ ಯಾವ ಕ್ವಾಲಿಟಿ ಇಷ್ಟ ಆಗಿಲ್ಲ ನಿಮಗೆ? ಇಷ್ಟ ಆಗಿಲ್ಲ ನಾ ಇಲ್ಲಿ ಕ್ಯಾಮ್ರಾದಿಂದ ನಿಂತಿದ್ದಾನೆ ಅಂತ ಆತರ ಎಲ್ಲ ಇಲ್ಲ. ಸೀರಿಯಸ್ಲಿ ಇಲ್ಲ, ನಾನು ಹೇಳಿಲ್ವಾ? ಆಯ್ತು, ಅಭಯಲ್ಲಿ ಏನ್ ಇಷ್ಟ ಆಗಿಲ್ಲ? ಆಯ್ತು, ನನ್ನಲ್ಲಿ ಏನ್ ಇಷ್ಟ ಆಗಿಲ್ಲ? ನೀನೇ ಇಷ್ಟ ಆಗಿಲ್ಲ. ಇಲ್ಲ ಅಜಿತ್. How was it working with us in the short film? ಡಿಫರೆನ್ಸ್ ಏನಿತ್ತು? I guess set. There was a set. And ನೀವೆಲ್ಲ ಸೆಟ್ಟಲ್ಲಿ ಹೇಗಿರ್ತೀರಾ, ನೀವು ಹೆಂಗೆ ಕೆಲಸ ಮಾಡ್ತೀರಾ ಅಂತ ನಂಗೆ ನೋಡೋಕೆ ಆಪರ್ಚುನಿಟಿ ಸಿಕ್ತಲ್ಲ, ಅದು ಇಸ್ ಒಂಥರ ಬಿಗ್ ಡಿಫ್ರೆನ್ಸ್ ಮೇಜರ್ಲಿ. ಬಟ್ ಇನ್ ಅದರ್ವೈಸ್ ಎಲ್ಲ ಲೈಕ್ ಹೌ ಯು ಡೈರೆಕ್ಟ್ ಆಲ್ ಇಸ್ ಸೇಮ್ ಅಂತ ನನಗೆ ಅನಿಸುತ್ತೆ. ಅಂದರೆ ಒಂದು ಕಮ್ಯುನಿಕೇಟ್ ಮಾಡೋದಿರುತ್ತೆ. ನೋ, ಐ ಮೆಂಟ್ ಆ ಶಾರ್ಟ್ ಫಿಲ್ಮ್ ಅಲ್ಲೇ ಯು ಆರ್ ಆಲ್ರೆಡಿ ಟೂ ಪ್ರೋಗ್ರೆಸ್. ಆನೆಸ್ಟ್ಲಿ ಗೊತ್ತಿಲ್ಲ. ಆಕ್ಟರ್ ವೈಸ್ ಐ ಕ್ಯಾನ್ ಸೇ, ಡೈರೆಕ್ಷನ್ ವೈಸ್ ಆಕರ್ಷ್ ಇಸ್ ಅ ಬ್ಯಾಡ್ ಆಕ್ಟರ್. ಬ್ಯಾಡ್ ಆಕ್ಟರ್ ಅಲ್ಲ ಅಲ್ಲ. Seeing her perform in this film, what is your thoughts? ಅದು ನಮ್ಮಿಬ್ಬರು ಸೆಪರೇಟ್ ವಿಡಿಯೋ ಇರುತ್ತಲ್ಲ ಅವಾಗ. Because you have not seen the film, he has. Yes. ಓ ಕರೆಕ್ಟ್, ನೀನು ಇನ್ನೂ ಫಿಲಮ್ ನೋಡಿಲ್ಲ ಅಲ್ಲ? I just know. ಏನ್ ಪ್ರಕಾರ ಏನು ಅನ್ಸುತ್ತೆ ನನಗೆ? ಅಳ್ತೀಯ ನೀನು ನಿನ್ನ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ? ಆಕ್ಟಿಂಗ್ ನೋಡಿ ಅಳೋ ಥರ ಅಲ್ಲ ಅಲ್ಲ, ಆ ಥರ ಅಲ್ಲ, ಆ ಖುಷಿಗೆ. ನಾನು ಎಮೋಷನಲ್ ಪರ್ಸನ್ ಇದ್ದೀನಿ. ಸೊ ನನಗೆ ಒಂಥರ ನಮ್ಮ ಟ್ರೈಲರ್ ರಿಲೀಸ್ ಆದಾಗಲೂ ನಂಗೆ ಕಣ್ಣಲ್ಲಿ ನೀರು ಬಂದಿತ್ತು. ನಾ ಎಮೋಷನಲ್ ಜೋರೆ ಡೆಫಿನೆಟ್ಲಿ ಹೋಗ್ತೀನಿ. ನೀವು ಯಾರು ನನ್ನ ಪಕ್ಕ ಕೂತ್ಕೊಬೇಡಿ, ಯಾವಾಗ ನನ್ನ ಮುಖ ಯಾವನೂ ನೋಡಬೇಡಿ.
ಆಮೇಲೆ ಕಂಡಿಡಿಯಕ್ಕಾಗಲ್ಲ ಇವಳೇನ ಶ್ರುತಿ ರೋಲ್ ಮಾಡಿರೋದು. Which is your favorite scene of hers in the film? ಓ ನನಗೆ ಅದೇ ಆಬ್ವಿಯಸ್ಲಿ ಅದು ಬಸ್ ಸೀನ್ ಸಖತ್ ಇಷ್ಟ ಅಂದ್ರೆ ಅದು ಲಾಸ್ಟ್ ಅಲ್ಲಿ. My favorite is the restaurant scene. ಓ ಕರೆಕ್ಟ್ ರೆಸ್ಟೋರೆಂಟ್ ಸೀನ್. ಅಂದ್ರೆ ನಾನು ಎಷ್ಟು ಮಾತಾಡ್ತೀನಿ, ತುಂಬಾ ಎಕ್ಸ್ಪ್ರೆಸಿವ್ ಇದ್ದೀನಿ, ಅದೆಲ್ಲ ಇದೀನಲ್ಲ, ಬಟ್ ಈ ಪರ್ಟಿಕ್ಯುಲರ್ ಫೀಲಿಂಗ್ ಇದೆ ಗೊತ್ತಾ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನನ್ನ ಫ್ಯಾಮಿಲಿ ಡ್ರಾಮಾ. ಅದನ್ನ ನಾನು ಐ ಕ್ಯಾನ್ ನೆವರ್ ಫುಲ್ಲಿ ಎಕ್ಸ್ಪ್ರೆಸ್ ಐ ಥಿಂಕ್. At least you are better expressive than us. ಅಂಡ್ ನಾನು ಆನೆಸ್ಟ್ಲಿ ಹೇಳ, ಇನ್ನೊಂದು ನನಗೆ ಗೊತ್ತಿರಲಿಲ್ಲ ಫ್ಯಾಮಿಲಿ ಡ್ರಾಮಾ ಇಸ್ ದಿಸ್ ಬಿಗ್ ಸ್ಕೇಲ್ ಅಂತ. ನನಗೆ ಆನೆಸ್ಟ್ಲಿ ನಾನು ಸೆಟ್ಟಿಗೆ ಬಂದು ಒಂದು 2 ದಿನ ಶೂಟಿಂಗ್ ಆಗಿ ಅದಾದ್ಮೇಲೆ ನನಗೆ ಒಂದು ಕ್ಲಾರಿಟಿ ಆ್ಯಂಡ್ ಒಂದು ಕನ್ಫರ್ಮೇಷನ್ ಬಂದಿದ್ದು, ಓಕೆ ಇದು ಒಂದು ಸ್ಮಾಲ್ ಫಿಲ್ಮ್ ಅಲ್ಲ. ಅಲ್ಲಿವರೆಗೂ ನಮ್ಮ ಮನೇಲಿ ನಾನು ಅದೇ ಆಕಾಶ್ ಒಂದು ಫಿಲ್ಮ್ ಮಾಡ್ತಿದ್ರೆ ಗೊತ್ತಾ, ಹಿಂಗೆ ಹೇಳಿ ಬರ್ತಿದ್ದೆ. ಫ್ರಮ್ 3rd day ಆಮ್ ಲೈಕ್ ಶೂಟಿಂಗ್ ಇದೆ ನನಗೆ, ಸೆಟ್ ವೇಟಿಂಗ್, ಇವತ್ತಿಗೂ ನಮ್ಮ ಮನೆಗೆ ಯಾರೇ ಬಂದ್ರೂ, ಗೆಸ್ಟ್ ಅಥವಾ ನನ್ನ ಫ್ರೆಂಡು, ನಮ್ಮ ಅಪ್ಪನ ಫ್ರೆಂಡ್ ಯಾರೇ ಬಂದ್ರೂ ಅವ್ರ ಹೊರಡೋ ಟೈಮಲ್ಲಿ ನಮ್ಮಪ್ಪ 600 rupees ನೋಟ್ ಕೊಡ್ತಾರೆ. ಸೇಯಿಂಗ್ ದಟ್ ಪ್ರಮೋಷನ್ ಆಗಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಟು ಪುಲ್ ದೇರ್ ಲೆಗ್ ಒಂಥರ ನಂಗೆ ಎಷ್ಟು ಅದು ಖುಷಿ ಕೊಡುತ್ತೆ ಗೊತ್ತಾ ವೆನ್ ಹಿ ಡಸ್ ದಟ್. ಇಟ್ಸ್ ಆಲ್ ವೆರಿ ಎಮೋಷ್ನಲ್ ಟು ಮೀ ಬಿಕಾಸ್ ಮೈ ಫ್ಯಾಮಿಲಿ ಈಸ್ ಆಲ್ಸೋ ಕನೆಕ್ಟೆಡ್. ಆ್ಯಂಡ್ ನಂಗೆ ಸೆಟ್ಟಲ್ಲಿ ಇರೋದಂದರೆ ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ಎಲ್ಲರೂ ಕೆಲಸ ಆಕಾಶ್, ಯು ಹ್ಯಾವ್ ಅ ಗ್ರೇಟ್ ಟೀಮ್, ದೇ ವರ್ಕ್ ವಿತ್ ಸೋ ಮಚ್ ಪ್ಯಾಷನ್. ಆಮೇಲೆ ಒಂದು ಏನೋ ಎತ್ತಿಡ್ಬೇಕಾದ್ರೂ ದೇ ಪುಟ್ ದೇರ್ ಹಾರ್ಟ್ ಅನ್ಸುತ್ತೆ ನನಗೆ. ಪ್ಯಾಷನ್ ಅಂತ ಹೇಳಿದೆ, ನಮ್ಮ ಹತ್ರ ಯಾರ ಹತ್ರನೂ ಆ ಗಾಡಿ ಇಲ್ಲ, ನಾವು ಹ್ಯಾಟ್ಸ್ ಆಫ್ ಆಕಾಶ್, ಇದು ಡಬ್ಬಾ ಜೋಕ್ಸ್ ನ ತಡ್ಕೊಂಡು 3 ತಿಂಗಳು ಶೂಟಿಂಗ್ ಮಾಡಿದಿರಲ್ಲ ನೀವು, ಇದಕ್ಕೆ ಒಂದು ಅವಾರ್ಡ್ ಕೊಡಬೇಕು. ಅದಕ್ಕೆ ಮಾತ್ರ ಅವಾರ್ಡ್ ಕೊಡಬೇಕು. ಅದಕ್ಕೆ ಒಂದು ಸ್ಪೆಷಲ್, ಅಯ್ಯಪ್ಪ, ಅದಕ್ಕೆ ಒಂದು ಸ್ಪೆಷಲ್ ಅವಾರ್ಡ್ ಕೊಡ್ಬೇಕಂತ.